17 ವರ್ಷಗಳಲ್ಲಿ ನಾನು ಹಿಂತಿರುಗಿ ನೋಡಿದಾಗ ಅನ್ಸೋದು ಇಷ್ಟು ದೊಡ್ಡ ಹಾರ್ಡಲ್ಸ್ನ ನಾನು ದಾಟ್ಕೊಂಬಂದ ಅಂತ. ಯಾಕಂದರೆ ಇವತ್ತು ನೀವು ನೋಡಿದಾಗ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಮಕ್ಕಳಿರ್ಬೋದು, ದೊಡ್ಡ ಬ್ಯಾಕ್ಗ್ರೌಂಡ್ ಇರೋವಂಥ ಫ್ಯಾಮ್ಲಿಗಳಿಂದ ಇರ್ಬೋದು, ಅವರೇ ಬಂದು 1 ಸಿನಿಮಾ 2 ಸಿನಿಮಾ ಮಾಡಿ ಅಥವಾ ಒಂದು ಸೀರಿಯಲಲ್ಲಿ ಒಂದು ಕ್ಲೋಸಪ್ಪಲ್ಲಿ ಮುಖ ತೋರಿಸ್ಬೇಕಂದ್ರೂ ತುಂಬ ಕಷ್ಟ ಇದೆ. ಯಾಕಂದರೆ ಜನಗಳು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕಷ್ಟ. ಸೊ ಎಲ್ಲ ಟ್ಯಾಲೆಂಟ್ ಇದ್ದು, ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇದ್ದು, ದುಡ್ಡಿದ್ದು, ಎಲ್ಲ ಇದ್ದು, ಗಾಡ್ ಫಾದರ್ಗಳಿದ್ರೂ ಜನಗಳು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಲ್ಲ. ಸೊ ಹಾಗಾಗಿ ಜನಕ್ಕೆ ನಾವು ಇಷ್ಟ ಆಗಬೇಕು ಅಂತ ಇದರಲ್ಲಿ ಎಲ್ಲೋ ಒಂದು ಕಡೆ ಏನೋ ಒಂದು ಕೂಲಿ ಕೆಲಸ ಮಾಡ್ತಿದ್ದಂಥ ಹುಡುಗನ್ನ ಇಷ್ಟು ದೊಡ್ಡ ಹೀರೋ ಆಗಿ ಮಾಡಿ 25 ಸಿನಿಮಾವರೆಗೂ ಕರ್ನಾಟಕ ಜನತೆ ನನ್ನನ್ನು ಕರ್ಕೊಂಬಂದಿದ್ದಾರೆ. ಸೊ ಈ ಅಚೀವ್ಮೆಂಟಲ್ಲಿ ನನ್ನ ಪ್ರತಿಯೊಂದು ಹೆಜ್ಜೆನಲ್ಲೂ ಅವ್ರ ಆಶೀರ್ವಾದ, ಹರಕೆ, ಅಭಿಮಾನ, ಪ್ರೋತ್ಸಾಹ ಎಲ್ಲ ಇದೆ. ಸೊ ಅಚೀವ್ಮೆಂಟ್ ಎಲ್ಲ ಏನು ಮಾಡಿದ್ದೀನಿ ಕರ್ನಾಟಕದ ಜನತೆಗೆ. ಸೊ ಎಲ್ಲರ ಹೆಸರಿಂದನೂ ಒಂದು ತಂದೆ ಹೆಸರು ಬರುತ್ತೆ ಅಥವಾ ಊರ ಹೆಸರು ಬರುತ್ತೆ. ಸೊ ನನಗೆ ಸಿನಿಮಾ ಹೆಸರು ಬಂತು. ಅದು ತುಂಬ ದೊಡ್ಡ ಅದೃಷ್ಟ ಮಾಡಿದವ್ರಿಗೆ ಮಾತ್ರ ಸಿಗೋವಂಥದ್ದು, ಒಂದು ಸಿನಿಮಾ ಹೆಸರು ಸಿಕ್ಕಿದ್ದು. ಸೊ ನನ್ನ ತಂದೆ ತಾಯಿ ಊರ ಹೆಸರು ಜೊತೆಯಲ್ಲಿ ನನಗೆ ಸಿನಿಮಾ ಹೆಸರು ಸಿಕ್ತು, ನೆನಪಿರಲಿ ಪ್ರೇಮ್ ಅಂತ. ಅಂದರೆ ನೆನಪಿರಲಿ ಬಂದು ನನ್ನ 2ನೇ ಸಿನಿಮಾ, ಬಟ್ ನನ್ನ ಫಸ್ಟು ಸಕ್ಸಸ್ನ ರುಚಿ ತೋರಿಸಿದಂಥ ಸಿನಿಮಾ, ದೊಡ್ಡ ಸಕ್ಸಸ್ ಅಂದರೆ ಏನು ಅಂತ ತೋರಿಸಿದಂಥ ಸಿನಿಮಾ ನೆನಪಿರಲಿ. ಸೊ ಹಾಗಾಗಿ ಅದನ್ನು ಯಾವತ್ತೂ ನಾನು ಮರೆಯೋದಕ್ಕಾಗಲ್ಲ. ನನ್ನ ಮೊದಲ 3 ಹೆಜ್ಜೆಗಳು ಏನಿಟ್ಟೆ ಅದಕ್ಕೆ ಸಿಕ್ಕಂಥ ನಿರ್ದೇಶಕರು ನಾನು ಯಾವತ್ತೂ ಅವ್ರನ್ನ ಮರೆಯೋದಕ್ಕಾಗಲ್ಲ. ಮೊದಲನೇದಾಗಿ ನನ್ನ ಪ್ರಾಣ ಸಿನಿಮಾದ ನಿರ್ದೇಶಕರು ಪ್ರಕಾಶ್ ಅವರು, ಆಮೇಲೆ 2ನೇ ಸಿನಿಮಾದ ನಿರ್ದೇಶಕರು ರತ್ನಜ ಸರ್, ನನ್ನ 3ನೇ ಸಿನಿಮಾ ಬಂದು ದಿನಕರ್ ತುಗುದೀಪ್ ಅವರು. ಸೊ ಈ 3 ಡೈರೆಕ್ಟರ್ಗಳು ನನ್ನನ್ನು ಎಷ್ಟು ಪ್ರೀತಿಯಿಂದ, ಎಷ್ಟು ಆಪ್ಯಾಯತೆಯಿಂದ, ಎಷ್ಟು ನನ್ನ ತಿದ್ದಿ ತೀಡಿ ಮಾಡಿ ಆ 3 ಹೆಜ್ಜೆಗಳನ್ನು ಸ್ಟ್ರಾಂಗಾಗಿ ಇಡಿಸಿದ್ರು. ಇವತ್ತು ಪ್ರತಿಯೊಂದು ಸಂದರ್ಭದಲ್ಲೂ ಅವ್ರು ಮೂರು ನಾನು ನೆನೆಸ್ಕೊಳ್ಬೇಕಾಗತ್ತೆ. ಸ್ಪೆಷಲಿ ನಮ್ಮ ರತ್ನಜ ಸರ್ ಇರ್ಬೋದು. ಸೊ ಒಂದು ಸಿನಿಮಾ ಅಂತ ಮಾಡಬೇಕಾದ್ರೆ ನಮಗೆ ಅಷ್ಟು ದೊಡ್ಡ ಇದಾಗೇನು ಗೊತ್ತಿರಲ್ಲ ಸಿನಿಮಾ ಬಗ್ಗೆ. ಸಿನಿಮಾ ಅಂದರೆ ಇಷ್ಟೆಲ್ಲ ಇರುತ್ತೆ ಅಂದರೆ, ಸಿನಿಮಾ ಅಂದರೆ ಏನು, ಪ್ರೊಫೆಷ್ನಲಿ ಒಬ್ಬ ಆ್ಯಕ್ಟ್ರ್ ಹೇಗಿರಬೇಕು, ಪ್ರೊಫೆಷ್ನಲಿ ನಾವು ಸಿನಿಮಾದಲ್ಲಿ ಹೇಗಿರಬೇಕು, ಒಬ್ಬ ಹೀರೋ ಆದವನು ಯಾವ ರೀತಿ ಮೇಂಟೈನ್ ಮಾಡಬೇಕು, ಫಿಸಿಕ್ ಆಗಿರ್ಬೋದು, ಮತ್ತು ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಇನ್ನೊಬ್ಬರ ಹತ್ರ ಮಾತಾಡಬೇಕಾದ್ರೆ ಆಗಿರ್ಬೋದು, ಇವೆಲ್ಲನೂ ಸಹ ಸಮರ್ಥವಾಗಿ ಹೇಳ್ಕೊಟ್ಟವರು ರತ್ನಜ ಸರ್. ಸೊ ಒಂದು ಸಂಪೂರ್ಣವಾಗಿ ನಮ್ಮನ್ನು ಕಡಿದು ನಿಲ್ಲಿಸಿದ್ರೆ ಅಂತ ಹೇಳೋಕ್ಕೆ ತಪ್ಪೋದಕ್ಕಾಗಲ್ಲ. ಅದು ಬಿಟ್ಟು ನನಗೆ ಜೊತೆಯಲ್ಲಿನಲ್ಲಿ ನನಗೊಂದು ಸ್ಟಾರ್ಡಮ್ಮು ತಂದುಕೊಟ್ಟದ್ದಂತೂ ದಿನಕರ್ ಸರ್ ಮತ್ತು ದರ್ಶನ್ ಸರ್. ಸೊ ಅವರಿಬ್ಬರು ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಯಾಕಂದರೆ ನನಗೆ ಫಸ್ಟ್ ಒಬ್ಬ ಸ್ಟಾರ್ ಆದವನಿಗೆ ಏನೇನು ಫೆಸಿಲಿಟಿ ಸಿಗಬೇಕು, ಏನೇನು ಇದು ಸಿಗಬೇಕು ಅದನ್ನು ಕೊಟ್ಟವರು ನನಗೆ ತುಗುದೀಪ ಬ್ಯಾನರ್. ಸೊ ಅದನ್ನು ಯಾವತ್ತೂ ನಾನು ಮರೆಯೋದಕ್ಕಾಗಲ್ಲ. ನನಗೊಂದು ಸಪ್ರೇಟ್ ಕಾರ್ ಅಂತ ಇರ್ಬೋದು. ಹೌದು, ನಾನು ಕಾರ್ ತಗೊಂಡಿರಲಿಲ್ಲ ಆಗ. ಸೊ ಇಲ್ಲ ನಾನು ಸವಿ ನೆನಪುಗೆ ನಾನು ಕಾರ್ ತೊಗೊಂಡಿದ್ದೆ 5th ಮೂವಿಗೆ. ಸೊ ನನಗೆ ಕಾರ್ ಇರಲಿಲ್ಲ, ಪ್ರೆಸ್ ಮೀಟ್ ಅರೇಂಜ್ ಆಗಿತ್ತು. ನಾನು ಮನೇಲಿ ವೆಯ್ಟ್ ಮಾಡ್ತಾ ಇದ್ದೆ. ನನ್ನ ಫ್ರೆಂಡ್ಗೆ ಯಾರಿಗೋ ಕಾರ್ ಹೇಳಿದ್ದೆ ತೊಗೊಂಬ ಅಂತ. ಅವ್ನು ಬರೋ ಟ್ರಾಫಿಕಲ್ಲಿ ಸ್ವಲ್ಪ ಲೇಟ್ ಆಗಿತ್ತು, ವೆಯ್ಟ್ ಮಾಡ್ತಾಯಿದ್ದೆ. ನಮ್ಮ ದರ್ಶನ್ ಅವ್ರ ಮ್ಯಾನೇಜರು ಸೀನಾ ಅಂತಿದ್ದ, ಪಿಸ್ತಾ ಅಂತ. ಫೋನ್ ಮಾಡ್ದೆ, ಎಲ್ಲ ಇದೆಯಾ ಮಗ ಅಂದ. ಇಲ್ಲ ಮನೇಲಿದ್ದೀನಿ ಅಂದೆ. ಆಚೆ ಕಾರ್ ಬಂದಿದೆ, ಬಂದು ಎಷ್ಟೊತ್ತಾಯಿತು ಬರೋತ್ತಾನೆ ಅಂದ. ಇಲ್ಲ ಕಣ, ನನ್ನ ಫ್ರೆಂಡ್ಗಳಿದ್ದೀನಿ, ಅವ್ನು ಕಾರ್ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ ಅಂದಿಲ್ಲ. ಆಚೆ ಬಂದಿದೆ ನೋಡು, ಎಷ್ಟೊತ್ತಾಯ್ತು ಬಂದು ಅಂದ. ನಾನು ಯಾರು ಬಂದಿದೆ ಅಂತ ನೋಡಿದ್ರೆ ದರ್ಶನ್ ಸಾರ್ದು. ಅವರೇ ಯೂಸ್ ಮಾಡ್ತಾ ಇದ್ದಂಥ ಸ್ಕೋಡಾ ಕಾರ್, ಆಗ ರೆಡ್ ಕಲರ್ ಸ್ಕೋಡಾ ಕಾರು, ಅವರೇ ಯೂಸ್ ಮಾಡ್ತಾ ಇದ್ದಂಥ ಕಾರ್ನ ನನಗೆ ಕಳಿಸ್ಕೊಟ್ಟಿದ್ರು. ಓ ಶಾಕ್, ನಾನು ಇದೇನಿದು ದರ್ಶನ್ ಸಾರ್ ಕಳಿಸ್ಕೊಟ್ಟಿದ್ದಾರೆ ಅಂತ. ಆಮೇಲೆ ಹೋದೆ ಆ ಕಾರಲ್ಲಿ. ಹೋಗಿ ನಾನು ದರ್ಶನ್ ಸರ್ಗೆ ಹೇಳಿದೆ, ಏನು ಭಯ ನಿಮ್ಮ ಕಾರೇ ಕಳಿಸ್ಬಿಟ್ಟಿದ್ದೀರಾ, ನನ್ನ ಫ್ರೆಂಡ್ಗಳಿದೆ ನಾನು ತರ್ತಾ ಇದೆ ಅಂತ. ಇಲ್ಲ ಇರೋ, ಇಂಡಸ್ಟ್ರಿಗೆ ಬರಬೇಕಾದ್ರೆ ಎಷ್ಟು ಅವಮಾನ ದುಃಖ ಎಲ್ಲ ಅನುಭವಿಸಿದ್ದೀನಿ ನನಗೆ ಗೊತ್ತು. ಬಟ್ ನನ್ನ ಫಸ್ಟ್ ಬ್ಯಾನರಲ್ಲಿ ಮಾಡ್ತಾರೆ ಹೀರೋಗೆ, ಅದು ಯಾವುದೂ ಆಗಬಾರ್ದು. ಸೊ ಹಂಗಾಗಿ ನನ್ನ ಕಾರು ನಿನ್ನ ಕಾರು ಅಂದ್ಬಿಟ್ಟೇನಿಲ್ಲ, ಅದಕ್ಕೆ ನನ್ನ ಕಾರ್ ಕಳಿಸ್ದೆ. ಇನ್ಮೇಲೆ ನಿನ್ನ ಪ್ರೊಡಕ್ಷನಲ್ಲಿ ನಿನಗೆ ಅಂತ ಸಪ್ರೇಟ್ ಒಂದು ಕಾರ್ ಇರುತ್ತೆ. ನೀನು ಎಲ್ಲಿ ಇಷ್ಟ ಬೇಕೋ ಅಲ್ಲಿ ನೀನು ಶಾಪಿಂಗ್ ಮಾಡ್ಬೋದು. ನೀನು ಎಲ್ಲಿ ಹೋಗ್ಬೇಕಂದ್ರೆ ನೀನು ಫ್ಲೈಟಲ್ಲೇ ಹೋಗಬೇಕು. ಈ ಥರ ಅಂದರೆ ಅವರೇ ಒಬ್ಬರು ಸೂಪರ್ ಸ್ಟಾರ್. ಅವ್ರ ಬ್ಯಾನರ್ಲಿ ಅವರೇ ಮೊದಲನೇ ಸಿನಿಮಾ ಮಾಡ್ಬೋದಾಗಿತ್ತು. ಆದರೆ ಒಂದು ಹೊಸ ಹುಡುಗ ನಮ್ಮ ಬ್ಯಾನರ್ಲಿ ಮಾಡಲಿ ಅಂತ ಕರೆದು ಒಂದು ಅವಕಾಶ ಕೊಟ್ಟು, ಆಮೇಲೆ ಅವ್ರದ್ದೇ ಕಾರ್ ಕೊಟ್ಟು, ಆಮೇಲೆ ನನಗೊಂದು ಸ್ಟಾರ್, ಅವರು ಅವತ್ತು ಸ್ಟಾರ್ ಆಗಿ ಏನೇನು ಟ್ರೀಟ್ಮೆಂಟ್ ತೊಗೊಳ್ತಿದ್ರು ಎಲ್ಲನೂ ನನಗೆ ಇದು ಮಾಡೋದು. ಇನ್ನೊಬ್ಬ ಸ್ಟಾರ್ ಅದೋ ನಿಂಗೆ ಇರಬೇಕು, ನಿಂದೆ ಅಂತ ಒಂದು ಕಾರ್ ಇರುತ್ತೆ ನಮ್ಮ ಪ್ರೊಡಕ್ಷನಲ್ಲಿ ಸಪ್ರೇಟಾಗಿ, ನೀನು ಯೂಸ್ ಮಾಡ್ಕೋ. ನೀನು ಎಲ್ಲೇ ಹೋಗ್ಬೇಕಂದ್ರೂ ನೀನು ಫ್ಲೈಟ್ ಟಿಕೆಟ್ ರೆಡಿ ಆಗುತ್ತೆ. ನೀನು ಎಲ್ಲಿ ಶಾಪಿಂಗ್ ಮಾಡ್ಬೇಕಂದ್ರೆ ಹೇಳು, ಬಟ್ಟೆ ತೊಗೊಬೇಕಂತ ಹೇಳೋದು, ನಿನ್ಗೆ ಇದರಲ್ಲಿ ಇದಾಗುತ್ತೆ ಅಂತ ದಿನಕರ್ ಸರ್ನ ಕರೆದ್ಬಿಟ್ಟು ಹೇಳಿದ್ರು. ಎಲ್ಲಿ ಕೇಳ್ತಾರೋ ಅಲ್ಲಿ ಕೊಡಿಸ್ಬೇಕು, ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಅಂತ. ಅಂದರೆ ಅಷ್ಟು ದೊಡ್ಡ ಸ್ಟಾರ್ಡಮ್ನ, ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಒಂದು ಹೊಸ ಹುಡುಗನಿಗೆ ಸ್ಟಾರ್ಡಮ್ ಹೇಳ್ಕೊಟ್ಟು ಅಷ್ಟು ಜನ ನಮ್ಮನ್ನು ಪ್ರೀತಿಯಿಂದ ನೋಡ್ಕೊಂಡಿದ್ದು. ಆಮೇಲೆ ವಾರಕ್ಕೆ ಒಂದು 3 ದಿನ ಅವ್ರ ಮನೆಯಿಂದನೇ ಊಟ ಬರೋದು ನಮಗೆ. ದರ್ಶನ್ ಅವ್ರ ತಾಯಿಯವರೇ ಊಟ ಕಳಿಸೋರು. ಸೊ ಹಿಂಗಾಗಿ ಈ 3 ಹೆಜ್ಜೆಗಳು ನನ್ನನ್ನು ಏನು ಸ್ಟ್ರಾಂಗ್ ಆಗಿ ಇಡ್ಸೋರು, ಈ 3 ನಿರ್ದೇಶಕರು ಯಾವತ್ತೂ ಮರೆಯೋದಕ್ಕಾಗಲ್ಲ. ಸೊ ಇದು ಜರ್ನಿ ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಆಗ್ತಾ ಬಂತು ನೆನಪಿರಲಿ.
ಸರ್ ಆ ರೀತಿ ಖುಷಿ ಸಂಗತಿಗಳೇನೆಂದರೆ ಅವತ್ತಿಂದ ಇವತ್ತವರೆಗೂ ಅದೇನೋ ನನ್ನ ಅದೃಷ್ಟನ ಏನಂತ ಗೊತ್ತಿಲ್ಲ, ಸಾಕಷ್ಟು ಜನ ನಾನು ಯಾರು ಹೊಸ ಡೈರೆಕ್ಟರ್ಗಳು ಬರ್ತಾರೆ, ಹೊಸ ಪ್ರೊಡ್ಯೂಸರ್ಗಳು ಬರ್ತಾರೆ, ಪ್ರೇಮೇ ಬೇಕಂತ ಬರ್ತಾರೆ. ಆಮೇಲೆ ಎಲ್ಲೋ ಹೊರಗಡೆಯಿಂದ ಬರೋ ಪ್ರೊಡ್ಯೂಸರ್ಗಳು ಅಷ್ಟೇ ಫಸ್ಟು ಹುಡುಕ್ತಾರಲ್ಲಿ ಹೋಗಿ ಗಾಂಧಿನಗರಲ್ಲಿ ಯಾರೋ ಪ್ರೊಡ್ಯೂಸರ್ಸ್ನ ವಿಚಾರಿಸ್ತಾರೆ, ಚೇಂಬರಲ್ಲಿ ವಿಚಾರಿಸ್ತಾರೆ. ನನಗೆ ಚೇಂಬರಿಂದನೇ ಒಂದು 5-6 ಸಿನಿಮಾಗೆ ಫೋನ್ ಬಂದಿದೆ. ಸರ್ ಈ ಥರ ನಿಮ್ಮ ಯಾರೋ ಹುಡ್ಕೊಂಡು ಬಂದಿದ್ದಾರೆ ಸರ್, ನಮಗೆ ಯಾರೋ ಈ ಥರ ಸ್ಮಾರ್ಟ್ ಆಗಿರ್ಬೇಕು ಹುಡುಗ, ಚೆನ್ನಾಗಿರ್ಬೇಕು, ಒಳ್ಳೆ ಲವ್ ಸಬ್ಜೆಕ್ಟ್ ಇದೆ ಅಂತ ಹೇಳಿದ್ರು ಸರ್. ಅದೇನೋ ಗೊತ್ತಿಲ್ಲ ಸರ್, ನಮ್ಗೆ ನೀವೇ ಜ್ಞಾಪಕ ಬರೋದು, ನಿಮ್ಮ ಹೆಸರಲ್ಲಿ ಕಳಿಸಿದ್ದೀವಿ ಅಂತ. ಆಮೇಲೆ ಏನೇ ಒಂದು ಡಿಫ್ರೆಂಟ್ ಶೇಡ್ಸ್ ಇದೆ, ಒಂದು 4 ಶೇಡ್ಸ್ ಇದೆ ಅಂದರೆ ಫಸ್ಟ್ ಹುಡ್ಕೊಂಬರೋದು ನಾನೇ. ಸೊ ಹಂಗಾಗಿ ಈ ಒಂದು ಇರ್ಬೋದು ಸರ್. ನನಗೆ ಏನಂದ್ರೆ ಸಿಂಪಲ್ ಆಗಿರೋ ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.